Subscribe for more content. ಎಷ್ಟು ಜನ ಈ ದೇಶದಲ್ಲಿ ಕಣ್ಣಿರಲಾರದವರು ಭಿಕ್ಷುಕರಾಗಿಲ್ಲ ಹೇಳಿ? ನೀವು ಈ ಹೆಸರು ಕೇಳಿರಬೇಕು. ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು. ಎಷ್ಟು ಜನ ಕಣ್ಣಿಲ್ಲಾರದವರು ಭಿಕ್ಷುಕರಾಗ್ಯಾರ, ನಮ್ಮ ಜೀವನನ ಮುಗೀತಂತ ತಿಳ್ಕೊಂಡಾರ. ಆದ್ರೆ ಇದೇ ನಾಡಿನೊಳಗ ಒಬ್ಬ ವ್ಯಕ್ತಿ ಬದುಕದ, ಅವನಿಗೆ ಕಣ್ಣಿರಲಿಲ್ಲ. ಅವ ಅಂದ, ನನಗೆ ಕಣ್ಣು ಇರದೇ ಇದ್ರೇನಾತು, ಕಣ್ಣಿಲ್ಲದ ಮಕ್ಕಳಿಗೆ ನಾನು ಕಣ್ಣಾಗಬೇಕಂದ ಪುಟ್ಟರಾಜ್ ಗವಾಯಿಗಳಾಗಿದ್ರು, ಪಂಚಾಕ್ಷರಿ ಗವಾಯಿಗಳಾಗಿದ್ರು. ಸಾವಿರ ಕಣ್ಣಿಲ್ಲದ ಮಕ್ಕಳಿಗೆ ಸಂಗೀತ ಕಲಿಸಿದ್ರು. ಅವರು ಕಣ್ಣಿರ್ಲಾರ್ದವ್ರು ಬಸವ ಪುರಾಣ ಬರೆದ್ರ, ಕಣ್ಣಿದ್ದಂಥ ರಾಜೇಂದ್ರ ಪ್ರಸಾದ್ ಅವರು ತಲೆ ಮೇಲೆ ಇಟ್ಟುಕೊಂಡು ಕುಣಿದ್ರು. ಕಣ್ಣಿಲ್ಲಾರ್ದವ್ ಬರೆದ ಬಸವ ಪುರಾಣ. ಏನು ಮನುಷ್ಯರ ಬದುಕ್ಯಾರ ಅವರು! ಎಷ್ಟು ಉತ್ಸಾಹ ಇತ್ತು ಅವರಲ್ಲಿ. ಭರವಸೆ ಬೇಕಲ್ಲ ಬದುಕಿನಲ್ಲಿ, ಉತ್ಸಾಹ ಬೇಕಲ್ಲ ಬದುಕಿನಲ್ಲಿ. ಭರವಸೆ ಇಲ್ಲದ ಬದುಕಿಗೆ ಏನು ಅರ್ಥ ಇದೆ ಹೇಳಿ? ಹೇಗೆ ಬದುಕಬೇಕು ಮನುಷ್ಯ? ದಿ ಬ್ಯೂಟಿ ಆಫ್ ಲೈಫ್ ಲೈಸ್ ನಾಟ್ ಇನ್ ನೆವರ್ ಫಾಲಿಂಗ್. ಏನು ಹೇಳ್ತಾರ ನೋಡಿ, ದ ಬ್ಯೂಟಿ ಆಫ್ ದಿ ಲೈಫ್ ಲೈಸ್ ನಾಟ್ ಇನ್ ನೆವರ್ ಫಾಲಿಂಗ್ ಬಟ್ ರೈಸಿಂಗ್ ವೆನ್ ಯು ಫಾಲ್. ಜೀವನದ ಸೌಂದರ್ಯ ಎಲ್ಲಿ ಅಡಿಗೈತಂದ್ರೆ ಮನುಷ್ಯನೇ, ನೀವು ಓಡಾಗ ನಾ ಬಿದ್ದೆ ಅಂತಿಲ್ಲ. ನಿಜವಾದ ಜೀವನದ ಸೌಂದರ್ಯ ಓಡವ್ರು ಬಿದ್ದೇ ಬೀಳ್ತಾರ. ಜೀವನದ ಸೌಂದರ್ಯ ಇರೋದು ಬಿದ್ದಾಗಿ ಎದ್ದು ಓಡ್ತಿಯಲ್ಲ, ಅಲ್ಲೇ ಇರೋದು ನಿಜವಾದ ಜೀವನದ ಸೌಂದರ್ಯ. ನೀವು ಸಣ್ಣ ಮಕ್ಕಳಿರ್ತಾರ ನೋಡ್ರಿ, ಮಕ್ಕಳಿದ್ದಾಗ ಬಿದ್ರೆ ಅವಕ್ಕೇನಂತಾರೆ ಹೇಳ್ರಿ? ನೀವು ಬಿದ್ರೆ ಯಾಕೆ ಬಿದ್ದೆ ಅಂತಾರ? ಗೆದ್ದೇಳು ಅಂತಿರ್ತಾರ, ಹೌದಲ್ಲ? ಅಂತೀರ ಇಲ್ಲಿ ನಿಮ್ಮ ಕಡೆ? ಸಣ್ಣ ಮಕ್ಕಳಿಗೆ ಗೆದ್ದೇಳು ಅಂತ ಕಲಿಸ್ತಿರ್ತಾರೆ. ಭರವಸೆ ಬೇಕು ಮನುಷ್ಯನಿಗೆ ಬದುಕಲಿಕ್ಕಷ್ಟೆ. ಅದಕ್ಕೆ ಶರಣರು ಭಾಳ ಚಂದ ಹೇಳ್ತಾರೆ. ಪತಂಜಲ ಮಹರ್ಷಿ ಅಂತಾನೆ, ಹೌದಲ್ಲ? ಇದು ಕರೆಕ್ಟು. ಈ ಪ್ರಯತ್ನ ಐತೆಲ್ಲ, ಏನು ಮಾಡಬೇಕು ಇದಕ್ಕ? ದಾರಿಗಳೇನು ಬದುಕಿನಲ್ಲಿ ಬೆಳಿಲಿಕ್ಕ? ಅವಾಗವ ಅಂತಾನ, ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನೇ ಕ್ರಿಯಾಯೋಗ. ಮನುಷ್ಯನೇ 3 ಕೆಲಸ ಮಾಡ ಜೀವನದಲ್ಲಿ ನೀ ಬೆಳಿಬೇಕಾದ್ರೆ. ಒಂದೇದ್ದೇನು ಮಾಡು ಅಂದ್ರೆ, ನನ್ನಿಂದ ಏನು ತಪ್ಪಾತು ಅಂತ ಮೊದಲು ತಿಳ್ಕೊ. ಇದು ಒಂದನೇದ್ದು ನನ್ನಿಂದ ಎಲ್ಲಿ ತಪ್ಪಾಗೈತೆ ಅಂತ ತಿಳ್ಕೊ. 2ನೇದ್ದು ಪ್ರಯತ್ನ ಮಾಡು. 3ನೇದ್ದು ಪ್ರಯತ್ನ ಮಾಡಿದ ಮೇಲೆ ಸಹಿತ ಫಲ ನನ್ನ ಕೈಯೊಳಗೆ ಇಲ್ಲ, ಅದು ದೈವೇಚ್ಛೆಗೆ ಬಿಡುವಂತ. ಮೊದಲು ನಾ ಏನು ತಪ್ಪು ಮಾಡೀನಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನನ್ನಿಂದ ಎಲ್ಲಿ ತಪ್ಪಾಗೈತೆ ಅಂತ ತಿಳ್ಕೊ. ಸ್ವಾಧ್ಯಾಯ ಅಂತ ಕರೆದ್ರೆ ಇದೆ. ಸ್ವಾಧ್ಯಾಯ ಅಂದ್ರೆ ಬರೀ ವೇದ ಉಪನಿಷತ್ತ ವಚನ ಓದೋದಷ್ಟೇ ಸ್ವಾಧ್ಯಾಯ ಅಲ್ಲ. ಸ್ವಾಧ್ಯಾಯ ಅಂದ್ರೆ ನನ್ನ ಅರಿವಿನಿಂದ ನನ್ನ ಮನಸ್ಸನ್ನು ಸ್ಕ್ಯಾನ್ ಮಾಡೋದು. ಈಗ ನೀವು ಸ್ಕ್ಯಾನ್ ಮಾಡ್ಕೊಂಬರ್ತಿರ್ಲಿ, ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ತಪ್ಪ ಒಪ್ಪ ಎಲ್ಲದಾವ ಗೊತ್ತಾಗ್ತೈತಿ. ಹಂಗೆ ಅರಿವಿನಿಂದ ಸ್ಕ್ಯಾನ್ ಮಾಡು. ನಾ ಎಲ್ಲಿ ತಪ್ಪಿದ್ದೀನಿ ಅಂತ ಮೊದಲು ತಿಳ್ಕೊ. ನೀನು ಎಲ್ಲಿ ತಪ್ಪಿ ಅಂತ ಪುಸ್ತಕದೊಳಗೆ ತಿಳ್ಕೊಬೇಡ, ನಿನ್ನ ಮಸ್ತಕವನ್ನೇ ನೀನು ಓದ ಅಷ್ಟೇ. ಪುಸ್ತಕದಾಗ ಏನಿರ್ತೈತಿ ಹೇಳು? ಮೊದಲು ನಿನ್ನ ಮಸ್ತಕದಿಂದ ನಾನು ಎಲ್ಲಿ ತಪ್ಪಿನಿ ಅಂತ ತಿಳ್ಕೊ ಒಂದು ಕ್ಷಣ ಮನುಷ್ಯನೇ. ಪುಸ್ತಕದಾಗ ಏನಿರ್ತೈತಿ ಹೇಳಿ? ಎಲ್ಲ ಪುಸ್ತಕ ನೋಡೇ ಕಲಿಯಕ್ಕೆ ಆಗ್ತೈತೇನು ಜೀವನ? ಒಬ್ಬರಿಗೆ ಅಡಿಗೆ ಬರ್ತಿದ್ದಿಲ್ಲ ಅಂತ ಒಬ್ಬ ಹೆಣ್ಮಗಳಿಗೆ, ಆಕಿ ಹೋಗಿ ಪುಸ್ತಕ ನೋಡಿ ಅಡಿಗೆ ಮಾಡೋದು ಕಲ್ತ್ಲಂತ. ಅತ್ ಹೇಳಿದ್ಲಂತ, ನೋಡವ ನಾ ಗುಡಿಗೆ ಹೋಗಿ ಬರ್ತೀನಿ, ಬರೋದ್ರಾಗ ಚಪಾತಿ ಮಾಡೋದು. ಈಕಿ ಪುಸ್ತಕ ಓದಿ ಚಪಾತಿ ಮಾಡಕ್ಕೆ ಹಿಟ್ಟು ನಾದ್ಲಂತ. ಹಿಟ್ಟು ನಾದಿ ದೇವ್ರ ಕೊಲೆಯಾಗ ಹೋಗಿ ಒಂದು ಗಂಟೆ ತೊಗೊಂಬಂದು ಅದ್ರ ಮೇಲೆ ಇಟ್ಲಂತ. ಅತ್ತಿ ಗುಡಿಗೆ ಹೋಗಿ ಬಂದು ನೋಡ್ತಾಳಿದ್ರ, ಅವತಾರ ಹಿಂಗ್ಯಾಕೆ ಇದಂತ. ಏನು ಮಾಡಿ? ಇಲ್ಲ, ಚಪಾತಿ ನಾದಿ ದೇವ್ರ ಕೊಲೆನ ಗಂಟೆ ತಂದು ಅದ್ರ ಮೇಲೆ ಇಟ್ಟೀನಿ. ಅಲ್ಲಿ ಹಿಂಗ್ಯಾಕೆ ಮಾಡಿ? ಪುಸ್ತಕದಾಗ ಬರ್ದಾರ ಚಪಾತಿ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ಬೇಕ. ಏನಂತ ಬರ್ದಾರ? ಏನು ಬರ್ದಾರ ಅಂದ್ರೆ, ಚಪಾತಿಯ ಹಿಟ್ಟಿನಾದಿದ ಮೇಲೆ ಒಂದು ಗಂಟೆ ಇಡಬೇಕಂತ ಬರ್ದಾರ ಅದ್ರ ಮೇಲೆ. ಹುಚ್ಚಿ, ಒಂದು ಗಂಟೆ ಅಲ್ಲ, ಒಂದು ಗಂಟೆ ಬಿಡ್ಬೇಕದು, ಗಂಟೆ ಇಡೋದಲ್ಲಿದು. ಪುಸ್ತಕದಾಗ ಸಿಗ್ತೈತೇನೆ ಹೇಳಿ? ನಾ ಏನು ತಪ್ಪು ಮಾಡೀನಿ? ಒಬ್ಬ ವಿದ್ಯಾರ್ಥಿ ಆಗಿದ್ರೆ, ಒಬ್ಬ ವಿದ್ಯಾರ್ಥಿ ನೋಡಿ, ಒಂದೇ ಕ್ಲಾಸ್ ಇದೆ, ಒಂದೇ ಕ್ಲಾಸು, ಒಬ್ಬನೇ ಟೀಚರು, ಒಂದೇ ಸಬ್ಜೆಕ್ಟು. ನನ್ನ ಫ್ರೆಂಡ್ ಫಸ್ಟ್ ಯಾಕೆ ಬಂದ, ನಾ ಯಾಕೆ ಲಾಸ್ಟ್ ಆಗ್ತೀನಿ? ವಿದ್ಯಾರ್ಥಿ ತಿಳ್ಕೊಬೇಕಷ್ಟೆ. ಒಂದೇ ಸಾಲಿ ಇದೆ, ಒಂದೇ ಕ್ಲಾಸ್ ಇದೆ, ಒಂದೇ ಸಬ್ಜೆಕ್ಟು, ಅವ ಯಾಕೆ ಫಸ್ಟ್ ಬಂದ, ನಾ ಯಾಕೆ ಲಾಸ್ಟ್? ಇದು ತಿಳ್ಕೊಳ್ಳೋದು. ಏನು ಒಂದು ಸಬ್ಜೆಕ್ಟ್ ಫೇಲ್ ಆಯ್ತು, ಏನು ಪರೀಕ್ಷೆ ಏನು 12 ವರ್ಷಕ್ಕೊಮ್ಮೆ ಕುಂಭಮೇಳನ 12 ವರ್ಷಕ್ಕೊಮ್ಮೆ ಬರ್ತೈತಿ. ಮುಂದಿನ ವರ್ಷ ಬರೆದ್ರತ್ತಷ್ಟೆ, ಫೇಲ್ ಆತಷ್ಟೆ. ಪ್ರಯತ್ನ ಮಾಡೋದು ಮುಂದೆ. ಒಂದು ಹುಡುಗ ಫೇಲ್ ಆದ ಕೂಡಲೇ ಒಂದು ಸಬ್ಜೆಕ್ಟ್ ಹೋಗಿತ್ತು, ಓದ್ ಕೂಡಲೇ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟ. ಅವ್ರ ದೋಸ್ತಂದ ಎಲ್ಲಿ ಹೊಂಟಿ?
ಒಂದು ಸಬ್ಜೆಕ್ಟ್ ಹೋಗೈತಿ, ಸುಮ್ಮನೆ ಹೋಗಿ ಆತ್ಮಹತ್ಯೆ ಮಾಡ್ಕೊಬೇಕಂತ ಮಾಡಿ. ಅವ ಅಂದ ಸುಮ್ಮ ಹೋಗಿ ಬರೀ ಅಂದ. ಅಲ್ಲೋ ನನ್ನ ಸಬ್ಜೆಕ್ಟ್ ಹೋಗೈತಿ, ಸುಮ್ಮ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ನಾನು. ಅವ ಅಂದ ನೋಡು, ಸುಮ್ಮ ಒಂದ ಸಬ್ಜೆಕ್ಟ್ ಹೋಗೈತಿ ಬರೀ, ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಮತ್ತೆ ಹುಟ್ಟಿ ಬಂದ್ರೆ 6 ಹಳ್ಳಿ ಬರಿಬೇಕಾಕೈತಿ, ಸುಮ್ಮ ಅದು ಒಂದ ಬರೀ ಹೋಗಿ. ಏನು ಪಾಣಿನಿ ಇದ್ದ ದಡ್ಡ ಹುಡುಗಂತ ಅವನು ಹೊರಗೆ ಹಾಕಿದ್ರು, ತಪಸ್ಸು ಮಾಡಿದ. ನೃತ್ಯಾವಸಾನೆ ನಟರಾಜ ರಾಜ ನನಾದ ಢಕ್ಕಾಂ ನವ ಪಂಚವಾರ. ಋಷಿಯ ಪತ್ನಿ ಪಾಣಿನಿ ಕರೆದು ತೋರಿಸಿದ್ಲು. ಆ ಬಾವಿಯೊಳಗೆ ಗಡಗಡೆ ಸೇದಾಕ, ಹಗ್ಗ ಸೇದಾಕ ಕಲ್ಲಿಗೊಂದು ಇದು ಬಿದ್ದಿರ್ತೈತಿ ನೋಡ್ರಿ, ಅದು ಒಂದು ಗೆರಿ ಬಿದ್ದಿರ್ತೈತಿ, ಕಲ್ಲು ಸಹಿತ ಕೊರೆದಿರ್ತೈತಿ ನೋಡು. ಕಲ್ಲಿನೊಳಗೆ ಆಕೃತಿ ಆಗೈತಿ. ಓದು, ಪ್ರಯತ್ನ ಪಡು, ಶಾಣೆ ಆಗ್ತಿ ಅಂತ ಹೇಳಿದ್ದಕ್ಕ ತಪಸ್ಸು ಮಾಡದ ಪಾಣಿನಿ ವಿಶ್ವದ ಮೊದಲ ವೈಯಾಕರಣಿಯಾಗಿದ್ದ ಪ್ರಯತ್ನದಿಂದಷ್ಟೇ. ಅವನು ಪ್ರಯತ್ನ ಬೇಕಾಗ್ತದೆ. ನಮಗೆ ಗೊತ್ತಿರಬೇಕು, ನಾವೊಬ್ಬ ರೈತ ಅದೀನಿ, ನಾ ಎಲ್ಲಿ ತಪ್ಪು ಮಾಡೀನಿ, ನಾ ಏನಂತೀನಿ, ಒಟ್ಟ ನನ್ನ ಬೆಳೆದಿದ್ದು ಕೈಯ ಹಿಡಿವಲ್ ನೋಡ್ರಿ, ಯಾರು ಹಿಡಿಬೇಕು ಇವನ್ ಕೈ? ಒಟ್ಟು ದೇವ್ರು ಕಾಡ್ತಾನ್ರಿ ನನಗೆ. ಏನು ಒಟ್ಟು ಕಾಡ್ತೈತಿ? 1-2 ನಿಂಬೆ ಹಣ್ಣರ ಮಂತ್ರಿಸಿ ಕೊಡ್ರಿ. ಇವ ನಿಂಬೆ ಹಣ್ಣು ಹೋಗಿ ತನ್ನ ಹೊಲ್ದಾಗಲ್ಲ ಮಂದಿ ಹೊಲ್ದಾಗ ಹೋಗ್ಯಾವ ಇವ ಅಷ್ಟ. ಅಲ್ಲ, ಇನ್ನೊಬ್ಬ ಬೆಳೆಯಬಾರ್ದಂತ ತಿಳ್ಕೊಂಡು ಅವನ ಹೊಲ್ದಾಗ ನಿಂಬೆ ಹಣ್ಣು ಒಗಿದಕ್ಕಿಂತ ಅದು ನಿಂಬೆ ಹಣ್ಣು ಅಂತೈತಿ ಮನುಷ್ಯನೇ. ಅವ ಬೆಳಿಬಾರ್ದಂತ ಅವನ ಹೊಲ್ದಾಗ ಒಗಿದಕ್ಕಿಂತ ನಿನ್ನ ಅಂಗಳದಾಗ ಹಚ್ಚಿದ್ರೆ ನಿನಗೆ 1000 ಅವನಿಗೆ 1000 ಹಣ್ಣ ಕೊಡ್ತಿದ್ನೆಲ್ಲೋ, ಅಲ್ಯಾಕೆ ಒಯ್ಗಕ್ಕೆ ಹೋಗಿದ್ ನೀನು? ಅದಕ್ಕೊಬ್ಬ ರೈತನ ಹತ್ರ ಏನು ಛಲ ಇರಬೇಕು ಅಂದ್ರೆ, ಇನ್ನೊಬ್ಬನ ಹೊಲ ಬೆಳಿಬಾರ್ದಂತ ನಿಂಬೆ ಹಣ್ಣು ಒಗ್ಯೋದಲ್ಲ. ದೇವ್ರೆ ಅವನಿಗೆ 25 ಚೀಲ ಕೊಟ್ಟಿಲ್ಲಪ್ಪ, ನಾನು ಕಷ್ಟಪಟ್ಟು ದುಡಿತೀನಿ, ಮುಂದಿನ ವರ್ಷ ನಾನು 30 ಚೀಲ ಬೆಳಿತೀನಿ, ರಟ್ಟಿಗೆ ಶಕ್ತಿ ಕೊಡು ಅಂತ ಬೇಡಿಕೊಳ್ಳೋ ರೈತ ಆಗ್ತಾನೆ. ನನ್ನ ತಪ್ಪೆಲ್ಲೈತಿ ನೋಡೋದು, ಪ್ರಯತ್ನ ಮಾಡೋದಷ್ಟೇ. ಇಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿಗೆ ಯಾರೋ ಅವನ ಅಂಗಡಿಗೆ ಬೆಂಕಿ ಹಚ್ಚಿ ಹೋಗಿದ್ರು. ಬೆಂಕಿ ಹಚ್ಚಿ ಹೋದಾಗ ಟೇಬಲ್ ಸುಟ್ಟಿತ್ತು, ಸಾಮಾನು ಸುಟ್ಟಿದ್ದು. ಅವನ ಸೇವಕರೆಲ್ಲ ಹೋಟೆಲ್ ಸುಟ್ಟಿತ್ತು. ಅವನಿಗೆ ಆಗ್ಲಾರ್ದವ್ರು ಹೋಟೆಲ್ ಸುಡಿಸಿದ್ರು. ಅವಾಗ ಅವ ಅಂತಾನ, ಈ ನನ್ನ ವೈರಿಗಳು ಎಲ್ಲ ಬಂದು ಹೋಟೆಲ್ ಸುಟ್ಟರು. ಅವನ ಸೇವಕರಿದ್ರಲ್ಲ, ಸರ್ವೆಂಟ್ಸ್ ಎಲ್ಲ, ಅವ್ರಂದ್ರು ಏನು ಮಾಡೋದ್ರಿ, ಟೇಬಲ್ ಸುಟ್ಟು, ಸಾಮಾನು ಸುಟ್ಟು, ಎಲ್ಲ ಸುಟ್ಟು ಹೋದವಲ್ಲ, ಮುಂದೆ ಏನು ಮಾಡೋದು? ಅವಾಗ ಅವ ಅಂತಾನ, ನಮ್ಮ ವೈರಿಗಳು ನಮ್ಮ ಹೋಟೆಲಿನ ಟೇಬಲ್ ಸುಟ್ಟಿರಬಹುದು, ಚೇರು ಸುಟ್ಟಿರಬಹುದು, ನಮ್ಮ ವಸ್ತುಗಳು ಸುಟ್ಟಿರಬಹುದು, ಆದರೆ ಮತ್ತೊಂದು ನಮ್ಮೊಳಗೆ ಹೋಟೆಲ್ ಕಟ್ಟುವ ನಮ್ಮ ಆತ್ಮವಿಶ್ವಾಸ ಸುಡುವ ವೈರಿಗಳಿಗೆ ಸಾಧ್ಯನೇ ಇಲ್ಲ. ನಮ್ಮೊಳಗಿನ ಆತ್ಮವಿಶ್ವಾಸ ಸುಡಕ್ಕೆ ಸಾಧ್ಯ ಐತೇನವ್ರಿಗೆ? ಇಲ್ಲ. ಮನುಷ್ಯನಿಗೆ ಛಲ ಬೇಕಾಗ್ತೈತೆ ಅಷ್ಟೇ. ಬೆಳೆದು ನಿಲ್ಲಬಲ್ಲೆ. ಜೀವನ ಅಂದ ಮೇಲೆ ಹೆಚ್ಚು ಕಡಿಮೆ ಬರುವುದಲ್ಲ. ಯೋಗಸ್ಥಃ ಕುರು ಕರ್ಮಾಣಿ. ಮೊದಲು ನನ್ನ ದೋಷ ಏನೈತಿ ತಿದ್ದುಕೋ, ಪ್ರಯತ್ನ ಮಾಡು. ಪ್ರಯತ್ನ ಮಾಡಿದ ಮೇಲೂ ಸಹಿತ ಫಲ ಸಿಗತೈತೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಫಲ ನಮ್ಮ ಕೈಯಾಗಿಲ್ಲ, ಫಲ ಅವ ತನ್ನ ಕೈಯಾಗಿ ಇಟ್ಟುಕೊಂಡು ಕುಂತಾನವನು. ಧರಣಿಯ ಮೇಲೊಂದು ಹಿರಿದು ಅಂಗಡಿ ಮಾಡಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಅವ ಏನು ಮಾಡ್ತಾನ ಅಂದ್ರೆ, ಫಲ ಹೆಂಗೆ ಕೊಡ್ತಾನಂದ್ರೆ, ನಿನ್ನ ಪುಣ್ಯದ ಫಲ ಎಷ್ಟೈತಿ ಅಷ್ಟ ಕೊಡ್ತಾನವ. ಉದ್ರಿ ಇಲ್ಲ ನಿಮ್ಮ ಅಂಗಡಿಯಾಗ ಉದ್ರಿ ಸಿಗ್ತೈತೆ ಹೊರತು ಭಗವಂತನ ಅಂಗಡಿ ರೋಕಡಿ ಅಂಗಡಿ, ಇದು ಉದ್ರಿ ಅಂಗಡಿ ಅಲ್ಲ. ನೀ ಮಾಡಿದ ಕರ್ಮದ ಫಲಕ್ಕಷ್ಟೇ ಕೊಡ್ತಾನವ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಮುಚ್ಯತೆ. ಯೋಗ ಅಂತ ಯಾವುದಕ್ಕೆ ಕರಿಬೇಕು? ಎಷ್ಟು ಸುಂದರ ಮಾತು ಹೇಳ್ತಾರೆ ನೋಡ್ರಿ. ಯೋಗಸ್ಥಃ ಕುರು ಕರ್ಮಾಣಿ. ಸೂರ್ಯಾಸ್ತ ಅಂತ ಶಬ್ದ ಬಳಸ್ತಿರ್ಲಿ. ಸೂರ್ಯಾಸ್ತ ಅಂದ್ರೆ ಸೂರ್ಯ ಮುಳುಗುವುದು. ಯೋಗಸ್ಥ ಅಂದ್ರೆ ಕಾರ್ಯದೊಳಗೆ ತನ್ಮಯನಾಗುವುದು, ನಾನು ಮಾಡುವ ಕೆಲಸಗಳಲ್ಲಿ ಮುಳುಗುವುದು ನಾನು. ಯೋಗಸ್ಥ ಅಂತ ಕರೀತಾರೆ. ಸಂಗಮ ತ್ಯಕ್ತ್ವ ಧನಂಜಯ. ನಾ ಮಾಡಿನಂತನಬೇಡ, ನನ್ನಿಂದ ನಡೀತನಬೇಡ, ದೇವರಿಂದಿದೆ ಎಲ್ಲ ನಡೆದೈತೆ ಅನ್ನಷ್ಟೇ. ಸಂಗಮ ತ್ಯಕ್ತ್ವ ಧನಂಜಯ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೆ ಎಷ್ಟು ಚಂದ ಹೇಳ್ತಾರೆ. ಯೋಗ ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದ್ರುದಲ್ಲ. ಮತ್ತು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದ್ರುದ ಯೋಗ ಆಗಿದ್ದರೆ ಸರ್ಕಸ್ನವ್ರು ಚಲೋ ನಿಂದಿರ್ತಾರೆ. ಅದು ಯೋಗ ಅನ್ನಕ್ಕಾಗತ್ತ? ಏನು ಬಸ್ರಿಕ ಮಾಡ್ತಿರಲ್ಲ ನೀವು, ಬುಸ್ ಅಂತ ಏನು ಹವಾ ಬಿಡ್ತೀರಿ. ಮತ್ತು ಹಾಂಗ ಮಾಡೋದ ಯೋಗ ಅಂದ್ರೆ ಕುಲುಮೆ ನಿಮಗಿಂತ ಚಲೋ ಮಾಡ್ತಿರ್ತೈತಿ, ಅದಕ್ಕೆ ಯೋಗಿ ಅನ್ನಕ್ಕಾಗ್ತೈತೇನು? ಯೋಗಿ ಅಂದ್ರೆ ಯಾರಿಗನ್ಬೇಕು ಅಂದ್ರೆ, ಜೀವನದಲ್ಲಿ ಲಾಭ ಹಾನಿ ಸುಖ ದುಃಖ
ಮಾನ ಅಪಮಾನ ಏನೇ ಬಂದರೂ ತಾಳ್ಕೊಂಡು ಬದುಕ್ತಾನಲ್ಲ ಅವನಿಗೆ ಯೋಗಿ ಅಂತ ಕರೀತಾರೋ ಅವ ನಿಜವಾದ ಯೋಗಸ್ಥ. ಯೋಗಸ್ಥಃ ಕುರು ಕರ್ಮಾಣಿ. ಸುಮ್ಮ ಕೆಲಸ ಮಾಡೋದು ಕಡೆ ಈ ಜಗತ್ತಿನಲ್ಲಿ, ಸುಮ್ಮ ಕೆಲಸ ಮಾಡಬೇಕಷ್ಟೆ. Thank you for watching this video. If you enjoyed it, please hit the like button and the bell notification icon.